ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎತ್ತ ಸಾಕ್ತಿದೆ ಸಮಾಜ ಅನ್ನೋ ಪ್ರಶ್ನೆ ಈಗಾಗಲೇ ಬಹುತೇಕ ಮಂದಿಯಲ್ಲಿ ಉದ್ಭವ ಆಗಿದೆ. ಯಾಕಂದರೆ ಪುಟ್ಟ ಪುಟ್ಟ ಮಕ್ಕಳು ಸೂಸೈಡ್ ಮಾಡುವಂತಹ ಕೇಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಪರಾಧ ಪ್ರಕರಣಗಳಲ್ಲಂತೂ ದಿನೇ ದಿನೇ ಸ್ಟೇಷನ್ಗಳಲ್ಲಿ ಹೆಚ್ಚಾಗ್ತಾ ದಾಖಲಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಶಿಕ್ಷಣ ವ್ಯವಸ್ಥೆ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಈಗಾಗಲೇ ಎಕ್ಸ್ಪರ್ಟ್ಗಳು ಕೇಳ್ತಾ ಇದ್ದಾರೆ. ಯಾಕಂದರೆ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡಬೇಕಾದಂತಹ ಟೀಚರ್ಸ್ಗಳು ಬೈದರು ಅಂತ ಮಕ್ಕಳು ಸೂಸೈಡ್ ಮಾಡುವಂತಹ ಪ್ರಕರಣ ಕಳೆದ 2 ದಿವಸಗಳಿಂದ ಕೂಡ ಬೆಳಕಿಗೆ ಬಂದಿತ್ತು. ಅದೇ ರೀತಿಯಾಗಿ ಪ್ಲೇ ಹೋಮ್ಗಳಲ್ಲಿ ಮಕ್ಕಳ ಸೇಫ್ ಆಗಿರ್ತಾರೆ ಅಂತ ಪೋಷಕರು ಬಿಟ್ಟರೆ ಅಲ್ಲಿ ಕೂಡ ಮಕ್ಕಳಿಗೆ ಕಿರುಕುಳ ನೀಡುವಂತಹ ಪ್ರಕರಣ ದಿನೇ ದಿನೇ ಸಾಗ್ತಾ ಇದೆ. ಹಾಗಾದರೆ ನಮ್ಮ ಸಮಾಜದಲ್ಲಿ ನಾಗರಿಕರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಶಿಕ್ಷಣ ವ್ಯವಸ್ಥೆ ಅನ್ನೋದು ಯಾಕೆ ಯಾವುದೇ ರೀತಿಯಾದಂತಹ ಕಠಿಣ ಕ್ರಮವನ್ನು ಕೈಗೊಳ್ತಾ ಇಲ್ಲ? ಇದರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ? ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಈಗಿನ ವ್ಯವಸ್ಥೆ ಬಗ್ಗೆ ನೀವು ಬಹಳಷ್ಟು ಮಕ್ಕಳ ಬಗ್ಗೆ ಹೋರಾಟ ಮಾಡಿರೋರು, ಮಕ್ಕಳ ಬಗ್ಗೆ ತಿಳುವಳಿಕೆ ಇಲ್ಲ ಅವರು, ಹಾಗೆಯೇ ನೀವು ಇದರ ಬಗ್ಗೆ ಬಹಳಷ್ಟು ಸ್ಟಡಿ ಮಾಡಿದ್ದೀರಾ. ಈಗಿನ ಪರಿಸ್ಥಿತಿಗೆ ಏನು ಹೇಳ್ತೀರಾ ಸರ್? ನೋಡಿ, ನಾವು ಇವತ್ತು ಸಮಾಜ ಯಾವ ಪರಿಸ್ಥಿತಿಗೆ ತಲುಪಿದೆ ಅಂದರೆ, ಮಕ್ಕಳು ಈ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋದು ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ. ಹಿಂದೆ ಇವಾಗ ಅದು ಸಾಮಾನ್ಯ ಆಗ್ತಾ ಇದೆ. ಯಾಕೆ ಮಕ್ಕಳಲ್ಲಿ ಆ ಭಾವನೆ ಬರ್ತಾ ಇದೆ ಅಂದರೆ, ನಮ್ಮಲ್ಲಿ ಲೈಫ್ ಸ್ಟೈಲ್ ಅಂತ ನಾವು ಕರಿತೀವಿ. ಲೈಫ್ ಸ್ಟೈಲ್ ಅಂದರೆ ನಾವು ಬಟ್ಟೆ ಹಾಕ್ಕೊಳ್ಳೋದಲ್ಲ, ನಮ್ಮಲ್ಲಿ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಕಾಣೆ ಆಗಿದೆ. ಹಿಂದೆ ಎಲ್ಲ ಅವಿಭಕ್ತ ಕುಟುಂಬಗಳ ಜೊತೆ ಮಕ್ಕಳು ಇರ್ತಾಯಿದ್ರು. ಇವಾಗ ಸಿಂಗಲ್ ಪೇರೆಂಟ್ ಇಲ್ಲದೆ ಇರೋ ಮಕ್ಕಳಿದ್ದಾರೆ. ಇಂಥ ಮಕ್ಕಳಲ್ಲಿ ಬಿಹೇವಿಯರಲ್ಲು ಇಶ್ಯೂಸು ಬರ್ತದೆ. ಅವ್ರ ಜೊತೆ ಯಾರೂ ಮಾತಾಡಲ್ಲ, ಸಮಯ ಕೊಡಲ್ಲ, ಅವ್ರಿಗೆ ಏನು ಕಷ್ಟ ಇದೆ ಕೇಳಲ್ಲ. ಹಾಗಾಗಿ ಮಕ್ಕಳಿಗೆ ಯಾವುದಾದ್ರೂ ಒಂದು ಸಣ್ಣ ಮನಸ್ಸಿಗೆ ನೋವಾಗ ಅಂಥದ್ದು ಅವರ ಮನಸ್ಸಿಗೆ ಬತ್ತು ಅಂದರೆ ಅದನ್ನು ಅವರು ತುಂಬ ಸೀರಿಯಸ್ಸಾಗಿ ತಗೊಂಡು ಇಂಥ ಏನು ಆತ್ಮಹತ್ಯೆ ಪ್ರಕರಣಕ್ಕೆ ಇದಾಗ್ತಾರೆ. ಮತ್ತು ಇದು ಕೌಟುಂಬಿಕ ಸಮಸ್ಯೆನೂ ಕಾರಣ ಇರ್ತದೆ. ಮೊನ್ನೆ ಒಂದು ಮಗು ಟ್ಯಾಂಕಿ ಕೆರೆಯಲ್ಲಿ ಬಿದ್ದು ತೀರೋಯ್ತು. ಆ ಮಗು ಏನು ಹೇಳಿದೆ ಅಂದರೆ, ತಂದೆ ತಾಯಿ ಡೈವರ್ಸ್ ಆಗಿದ್ದಾರೆ, ಆ ಮಗುವಿಗೆ ಬೇಜಾರಾಗಿದೆ, ಆ ಕಾರಣಕ್ಕೋಸ್ಕರ ಆ ಮಗು ಸುಸೈಡ್ ಮಾಡ್ಕೊಳ್ತದೆ. ಮತ್ತು ಇತ್ತೀಚೆಗೆ ಈ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಶಾಲೆಯಲ್ಲಿ, ಮನೆಯಲ್ಲಿ ಸೇಫ್ ಅಂತ ಇದ್ದರು, ಅದೇ ರೀತಿ ಶಾಲೆ ಸೇಫ್ ಅಂತ ಇತ್ತು, ಇವಾಗ ಶಾಲೆನೂ ಸೇಫ್ ಅಲ್ಲ ಅಂತ ಇದೆ. ಶಾಲೆ ಸೇಫ್ ಅಲ್ಲ ಅಂದರೆ ಮಕ್ಕಳು ಅಲ್ಲಿ ಸುರಕ್ಷಿತವಾಗಿರಲಿ ಅಂತ ಶಾಲೆಗೆ ಕಳಿಸಿದ್ರೆ, ಶಾಲೆಯಲ್ಲಿ ನಡೀತಕ್ಕಂಥ ಘಟನೆಗಳು ಮಕ್ಕಳಿಗೆ ಯಾವುದೇ ಒಂದು ಸುರಕ್ಷಿತ ವಾತಾವರಣ ಇಲ್ಲ. ಅಲ್ಲೂ ಮಕ್ಕಳ ಮೇಲೆ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ, ಆತ್ಮಹತ್ಯೆ ಅಂತ ಪ್ರಕರಣಗಳಾಗ್ತಾ ಇದೆ ಶಾಲೆಯಲ್ಲಿ. ಅಲ್ಲಿ ಯಾರು ನೋಡ್ಕೊಳ್ಳೋರು ಇರಲ್ಲ. ಇವಾಗ ಹೆಂಗೆ ಸಮಾಜ ಯಾಕೆ ಈ ರೀತಿ ಕ್ರೂರವಾಗಿ ಬದಲಾಗ್ತಾ ಇದೆ ಅಂದರೆ, ಒಂದು ಇತ್ತೀಚಿನ ಘಟನೆಗಳನ್ನು ನಾವು ಇದು ಮಾಡೋಣ. 2 ವರ್ಷದ ಮಗು ಪ್ಲೇ ಸ್ಕೂಲಲ್ಲಿ ಬಿಟ್ಟಾಗ ಇನ್ನೊಂದು 2 ವರ್ಷದ ಮಗುನ ಮೇಲೆ 20 ಬಾರಿ ಕಚ್ಚಿದೆ. 20 ಬಾರಿ ಕಚ್ಚಿದೆ ಅಂದರೆ ಆ ಕ್ರೂರತೆ ಎಲ್ಲಿಂದ ಬಂತು? ಆ ಮಗುಗೆ ಅಷ್ಟು 1 ಸಲ 2 ಸಲ ಏನೋ ಕೋಪ ಬಂದಿದೆ, ಕಚ್ಚಿತೆ ಅನ್ಬೋದು. 20 ಸಾರಿ ಕಚ್ಚಿದೆ. ಅಷ್ಟು ಕ್ರೂರತೆ ಆ ಮಗುಗೆ ಆ ಚಿಕ್ಕ ವಯಸ್ಸಿನಲ್ಲಿ ಬರೋದಕ್ಕೆ ಕಾರಣ ಏನು? ನಮ್ಮ ಸಮಾಜ, ಮಕ್ಕಳು ಇನ್ನೊಂದು ಏನು ಅಂದರೆ, ಮುಖ್ಯವಾಗಿ ದೊಡ್ಡವರನ್ನು ನೋಡಿ ಕಲಿತಾರೆ. ದೊಡ್ಡವರನ್ನು ನೋಡಿ ಕಲಿಯೋದು ಅಂದರೆ, ಅವರು ನಮ್ಮ ಸಮಾಜದಲ್ಲಿ ದೊಡ್ಡವರು ಇವಾಗ ಮಕ್ಕಳ ಕೈಗೆ ಆಯುಧಗಳನ್ನ ಕೊಡ್ತಕ್ಕಂಥದ್ದು, ಆಮೇಲೆ ಇಂಥ ಏನು ಹಿಂಸಾತ್ಮಕವಾಗಿ ಪ್ರಚೋದನೆ ಕೊಡ್ತಕ್ಕಂಥದ್ದು. ಮಾಧ್ಯಮಗಳಲ್ಲೂ ನಾವು ವೀಡಿಯೋಗಳನ್ನು ಅವ್ರು ನೋಡಿದ್ರೆ, ಅವ್ರು ಯಾವ ರೀತಿ ಮಕ್ಕಳು ವೀಡಿಯೋ ನೋಡ್ತಾರೆ ಅಂದರೆ, ವೀಡಿಯೋ ಗೇಮಲ್ಲಿ ಆ ಗನ್ ಹಿಡ್ಕೊಂಡು ಶೂಟ್ ಮಾಡ್ತಕ್ಕಂಥದ್ದು, ಪಬ್ಜಿ ಗೇಮು, ಹಿಂಸಾತ್ಮಕವಾದಂಥ ಇಂಥ ವೀಡಿಯೋಗಳನ್ನ ನೋಡ್ತಾರೆ. ಅದು ಆ ಮಕ್ಕಳಿಗೆ ಪ್ರೇರಣೆ ಕೊಡುತ್ತೆ. ಆ ರೀತಿ ಪ್ರೇರಣೆ ಕೊಟ್ಟು ಮಕ್ಕಳು ಅಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಕುಟುಂಬ ಕಾರಣ, ಸಮುದಾಯ ಕಾರಣ ಆಗ್ತದೆ. ಮುಖ್ಯವಾಗಿ ನಾವು ಹೇಗೆ ಅಂದರೆ, ನಾಯಕರನ್ನು ಫಾಲೋ ಮಾಡ್ತೀವಿ, ಕಾರ್ಯಕರ್ತರಂದ್ರೆ ಯಾರು? ಸಮಾಜ, ಸಮುದಾಯ. ಅದನ್ನು ನೋಡಿ ಮಕ್ಕಳು ಕಲಿತಾ ಇದ್ದಾರೆ. ಸಮಾಜ ಬದಲಾಗಬೇಕು. ನಾವು ಆ ಮಕ್ಕಳನ್ನ ಆ ಸ್ಥಿತಿಗೆ ತಂದಿರೋದಕ್ಕೆ ನಾವು ಕಾರಣ, ಪೋಷಕರು, ಮುಖ್ಯವಾಗಿ ಸಮುದಾಯ. ಇವಾಗ ಆ ಮಕ್ಕಳು ಶಾಲೆಗೆ ಬಿಟ್ಟಿದ್ದಕ್ಕೆ ಯಾರು ಕಾರಣ? ಇವಾಗ ಶಾಲೆಯಲ್ಲಿ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಇದೆ. ಇನ್ನೊಂದು, ನಾವು ಆಗಿರ್ಬೋದು, ನೀವಾಗಿರ್ಬೋದು, ಈಗಿರುವಂತಹ ಬಹುತೇಕ ಮಂದಿ ಹಿರಿಯರನ್ನು ತೆಗೆದುಕೊಳ್ಳೋದಾದರೆ, ಮೊದಲೆಲ್ಲ ನಮಗೆ ಪೆಟ್ಟು ಕೊಟ್ಟು ಓದಿಸ್ತಾ ಇದ್ರು, ಸ್ಕೂಲಿಂದ ಹೊರಗಡೆ ನಿಲ್ಲಿಸ್ತಾ ಇದ್ರು. ಬಟ್ ಈಗಿನ ಮಕ್ಕಳಿಗೆ ಪೆಟ್ಟು ಕೊಟ್ಟರೆ, ಸ್ಕೂಲಿಂದ ಹೊರಗೆ ನಿಲ್ಲಿಸಿದ್ರೆ, ಶಿಕ್ಷಕರ ಆಡುವ ಮಾತುಗಳು ಕೂಡ ಅವರಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಹಾಗಾದರೆ ಇದು ಹೀಗೆ ಮುಂದುವರೆದ್ರೆ ನಮ್ಮ ದೇಶದ ಭವಿಷ್ಯ ಮಕ್ಕಳು ಅಂತಾರೆ. ಮಕ್ಕಳನ್ನು ನಾವು ಹೇಗೆ ಕಾಪಾಡೋದು ಸರ್? ನೋಡಿ, ನಾನು ತುಂಬ ಜನದ ಹತ್ರ ಈ ವಿಷಯ ಚರ್ಚೆ ಮಾಡಿದೆ. ನಾವೆಲ್ಲ ಪೆಟ್ಟು ತಿಂದು ಬುದ್ಧಿ ಕಲ್ತಿದ್ದೀವಿ, ಅದು ಒಳ್ಳೆಯದು ಅಂತ ಕೆಲವರು ವಾದ ಇದೆ. ನೋಡಿ, ಹೇಗೆ ಕಾಲ ಬದಲಾಗಿದೆ. ನಾವು ಹೇಳ್ತೀವಿ ಕಾಲ ಬದಲಾಗಿಲ್ಲ ಅಂತಾರೆ. ಹಿಂದೆ 4-5 ಮಕ್ಳು ಇರ್ತಾಯಿದ್ರು ಒಂದು ಮನೇಲಿ, ಇವತ್ತು 1 ಮಕ್ಕಳಿದ್ದಾರೆ. ಹಿಂದೆ ಅಜ್ಜ ಅಜ್ಜಿ ಇರ್ತಾಯಿದ್ರು, ಯಾರಾದರೂ ಹೊಡೆದ್ರೆ ಅಜ್ಜ ಅಜ್ಜಿ ಸಮಾಧಾನ ಪಡಿಸ್ತಾ ಇದ್ರು, ಧೈರ್ಯ ತುಂಬ್ತಾ ಇದ್ರು. ಅದಿಲ್ಲ. ಇವಾಗ ಸಿಂಗಲ್ ಪೇರೆಂಟ್ ಇದ್ದಾರೆ, ಪೇರೆಂಟ್ ಇಲ್ಲದೆ ಇದ್ದಾರೆ, ಸಪ್ರೇಟ್ ಆಗಿರ್ತಕ್ಕಂಥ ಪೇರೆಂಟ್ಸ್ಗಳಿದ್ದಾರೆ. ನೋಡಿ ಯಾವ ರೀತಿ ಕಾಲ ಬದಲಾಗಿದೆ.
ನಾವು ಏನೂ ಬದಲಾಗಿಲ್ಲ ಅಂತೀವಿ. ಇದೆಲ್ಲ ಬದಲಾಗಿದೆ. ಮೊನ್ನೆ ಇಂಥ ಘಟನೆಗಳು ನಡೆದಾಗ ಒಬ್ಬೊಬ್ಬರು ಮೊನ್ನೆ ಯಾವುದೋ ಒಂದು ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಅವರಿಗೆಲ್ಲ ಕೌನ್ಸಿಲಿಂಗ್ ಬೇಕು ಅಂತ. ಎಲ್ಲರಿಗೂ ಕೌನ್ಸಿಲಿಂಗು ಮಾಡೋಕ್ಕೆ ಹೋದರೆ ಅದು ರೂಟ್ ಕಾಸ್ ಅಲ್ಲ. ಅದು ಸರ್, ಕೌನ್ಸಿಲಿಂಗ್ ನಿಮ್ಮ ಪ್ರಕಾರ ಮಕ್ಕಳು ತೆಗೆದುಕೊಳ್ತಾರೆ ಅನ್ಸುತ್ತಾ? ಆ ಮಕ್ಕಳಿಗೆ ಅಷ್ಟು ಪೇಷನ್ಸ್ ಇದೆಯಾ ಸರ್? ನಾನು ಅದನ್ನೇ ಹೇಳ್ತೀನಿ. ಅವರು ಅಲ್ಲಿ ಕೌನ್ಸಿಲರ್ ಕೂತಿದ್ರು ಆ ಪ್ಯಾನಲಲ್ಲಿ, ಅವರು ಕೌನ್ಸಿಲಿಂಗ್ ಬೇಕು ಅಂತ ಹೇಳ್ತಾರೆ, ಓಕೆ. ಆದರೆ ನಾವು ಕೌನ್ಸಿಲಿಂಗು, ಪರಿಣಿತ ಕೌನ್ಸಿಲಿಂಗು ನಿಮ್ಮಾನ್ಸಲ್ಲಿ ಮಾಡಿಸಿದ್ದೀವಿ ಮಕ್ಕಳಿಗೆ. ಅಲ್ಲಿ ಹೋಗಿ ನಮ್ಮ ಹತ್ರ ವಾಪಸ್ ಬಂದು ಇದನ್ನು ಮುಂದುವರಿಸಿದ್ದಾರೆ. ಅದು ಒಂದು ಪರಿಹಾರ ಅಲ್ಲ. ತತ್ಕ್ಷಣಕ್ಕೆ ಆ ಮಕ್ಕಳು, ಆ ಚಿಕ್ಕ ವಯಸ್ಸಿನವ್ರು ಎಷ್ಟು ಕೌನ್ಸಿಲಿಂಗಿಗೆ, ಅದು ಆಪ್ತ ಸಮಾಲೋಚನೆ ಅಂದರೆ ಆಪ್ತರು ಕೂತ್ಕೊಂಡು ಆ ಮಕ್ಕಳೊಟ್ಟಿಗೆ ಸಮಾಲೋಚನೆ ಮಾಡ್ತಕ್ಕಂಥದ್ದು ಆಪ್ತರು. ಆದರೆ ಯಾರೋ ಒಬ್ಬರು ಆಪ್ತರಾಗಿ ಸಮಾಲೋಚನೆ ಮಾಡ್ಬೋದು, ಎಕ್ಸ್ಪರ್ಟೈಸ್ ಇದ್ದರೆ. ಇದು ಎಷ್ಟು ಪರಿಣಾಮಕಾರಿ ಅಂದರೆ ಅದು ಹೇಳೋದಕ್ಕೆ ಸ್ವಲ್ಪ ಕಷ್ಟನೇ. ಯಾಕೆಂದರೆ ನಾವು ನಿಮ್ಮಾನ್ಸಿ ಕಳಿಸಿದ ಪ್ರಕರಣಗಳು ನಮ್ಮ ಮುಂದೆ ವಾಪಸ್ ಬಂದು ಮತ್ತೆ ಅವರು ಪುನರಾವರ್ತನೆ ಮಾಡಿದ್ದಾರೆ. 10 ದಿವಸ 15 ದಿವಸ ಅಲ್ಲಿ ನಿಮ್ಮಾನ್ಸಲ್ಲಿ ಚಿಕಿತ್ಸೆ ಪಡೆದು ಮತ್ತೆ ಅದನ್ನು ಮುಂದುವರಿಸಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ ಗುಣವಾಗ್ಬೋದು, ಮತ್ತೆ ಪ್ರಕರಣ ಅದು ಮುಂದುವರಿತದೆ. ಅದು ಒಂದೇ ಪರಿಹಾರ ಅಲ್ಲ. ಇದಕ್ಕೆ ರೂಟ್ ಕಾಸ್ ಏನು, ಅದ್ರ ಬಗ್ಗೆ ನಾವು ಅದನ್ನು ಅಡ್ರೆಸ್ ಮಾಡಬೇಕು. ಇಲ್ಲ ಅಂದರೆ ಎಲ್ಲ ಮಕ್ಕಳಿಗೆ ಇದು ಮಾಡೋಕ್ಕಾಗಲ್ಲ. ಇನ್ನೊಂದು ಮುಖ್ಯವಾಗಿ ವಿಷಯ ನಾನು ಹೇಳ್ತೀನಿ. ಇದು ಇತ್ತೀಚಿನ ಘಟನೆಯಲ್ಲಿ ನಗರದಲ್ಲಿ ಮಾತ್ರ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ರೂರಲಲ್ಲಿ ಈ ಥರದ್ದು ಪ್ರಕರಣಗಳು ಆತ್ಮಹತ್ಯೆ ಆಗಲಿ ಇಲ್ಲ. ಯಾಕೆ ಅಂದರೆ ನೋಡಿ, ರೂರಲಲ್ಲಿ ಎನ್ವಿರಾನ್ಮೆಂಟ್ ಸೇಮ್ ಇರ್ಬೋದು. ಇವಾಗ ಮೊಬೈಲ್ ಬಂದ ಮೇಲೆ ಇಲ್ಲಿ ಮಕ್ಕಳ ರೀತಿಯೇ ಅಲ್ಲಿ ಇದ್ದಾರೆ. ಅಲ್ಲಿ ಅಟ್ಲೀಸ್ಟು ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸ್ ಒಟ್ಟಿಗೆ ಮಕ್ಕಳಲ್ಲಿ ಇರ್ತಾರೆ. ಬೇರೆ ಮಕ್ಕಳೊಟ್ಟಿಗೆ ಅವರು ಆಡೋದಕ್ಕೆ ಅವಕಾಶ ಇದೆ, ಆಡ್ತಾರೆ. ಏನೇ ಇದ್ರೂ ಅವರು ಆಡ್ತಾರೆ. ಅದು ಒಂದು ನಾವು ಹೊರಗಡೆ ಇರಬೇಕು. ಇಲ್ಲಿ ಮಕ್ಕಳು ಮನೆ ಬಿಟ್ಟರೆ ಮೊಬೈಲು, ಇಂಥ ವಾತಾವರಣದಲ್ಲಿದ್ದರೆ ಆ ಒಂಟಿತನ ಕಾಡ್ತದೆ. ಮತ್ತು ಯಾವುದಾದ್ರೂ ಒಂದು ಸಣ್ಣ ವಿಷಯಕ್ಕೆ ಸಂಕುಚಿತ ಮನೋಭಾವ ಬೆಳೆಸ್ಕೊಂಡು ಇಂಥ ನಿರ್ಧಾರಕ್ಕೆ ಅವರು ಕೈ ಹಾಕ್ತಾರೆ. ಆದರೆ ಗ್ರಾಮೀಣ ಮಟ್ಟದಲ್ಲಿ ಅವಕಾಶಗಳಿದೆ ಮಕ್ಕಳಿಗೆ. ಅಂದರೆ ಆಟ ಆಡೋದಕ್ಕಿರ್ಬೋದು, ತಂದೆ ತಾಯಿ ಇರ್ಬೋದು, ಮತ್ತು ಬಂಧು ಬಳಗ ಇರ್ಬೋದು. ಇಲ್ಲಿ ಆ ವಾತಾವರಣ ಇಲ್ಲ. ನೋಡಿ, ಇಷ್ಟು ಡಿಫ್ರೆನ್ಸ್ ಕಾಣುತ್ತೆ ಹಳ್ಳಿ ಮತ್ತು ನಗರ ಮಟ್ಟದಲ್ಲಿ. ಹಾಗಾಗಿ ನಾವು ಆ ರೂಟ್ ಕಾಸನ್ನು ಅಡ್ರೆಸ್ ಮಾಡಬೇಕು. ಇಂಥ ಸಮಸ್ಯೆಗಳನ್ನ ನಾವು ಇದು ಮಾಡಬೇಕು. ಅಂದರೆ ಮತ್ತು ಈ ಶಾಲೆನಲ್ಲಾಗೋದಕ್ಕೆ ನಮ್ಮಲ್ಲಿ ನೋಡಿ, ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಇದೆ. ಮಕ್ಕಳ ಪರವಾಗಿ ಬಾಲನ್ಯಾಯ ಕಾಯ್ದೆ ಅಂತ ಇದೆ. ಆ ಕಾಯ್ದೆ ಅರಿವು ಎಷ್ಟು ಜನ ಟೀಚರ್ಸ್ಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲಿ ಮಕ್ಕಳ ಮೇಲೆ ದೈಹಿಕವಾಗಿ ಹಿಂಸೆ ನಡೆದರೆ 2 ವರ್ಷದವರೆಗೂ ಶಿಕ್ಷೆ ಇದೆ. ಆದರೆ ನಮ್ಮ ರಾಜ್ಯದಲ್ಲೇ ಎಷ್ಟು ಪ್ರಕರಣ ಆ ಥರ ನಮ್ಮ ಪೊಲೀಸ್ನವ್ರು ದಾಖಲು ಮಾಡಿದ್ದಾರೆ? ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಷ್ಟು ಪ್ರಕರಣ ದಾಖಲು ಮಾಡಿದೆ? ಇಲ್ಲ. ಹಾಗಾಗಿ ಇಂಥ ಪ್ರಕರಣಗಳು ನಡೀತಾ ಇರ್ತದೆ. ನಮ್ಮಲ್ಲಿ ಚೈಲ್ಡ್ ರೈಟ್ಸ್ ಕಮಿಷನ್ ಇದೆ, ಕಲ್ಯಾಣ ಸಮಿತಿಗಳಿದೆ, ಮಕ್ಕಳ ಸಹಾಯವಾಣಿ ಇದೆ. ಇಷ್ಟೆಲ್ಲ ಇದ್ರೂ ಈ ರೀತಿಯ ಘಟನೆಗಳು ನಡೀತದೆ ಅಂದರೆ ನಾವು ಸರಿಯಾಗಿ ಕೆಲಸನ ಮಾಡ್ತಾ ಇಲ್ಲ ಅನ್ನೋದನ್ನು ತೋರಿಸ್ತದೆ. ಹಾಗಾಗಿ ನಾವು ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಮತ್ತು ಈ ಅವೇರ್ನೆಸ್ಸನ್ನು ಮಾಡಬೇಕಾಗುತ್ತೆ. ನಾವು ಏನಿದೆ ಇದು ಯಾರಿಗೆ ಎಷ್ಟು ಜನಕ್ಕೆ ಗೊತ್ತಿದೆ. ಮತ್ತು ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಬೇಕು ಅಂತ ಇದೆ ಪ್ರತಿಯೊಂದು ಶಾಲೆಯಲ್ಲಿ. ಎಷ್ಟು ಜನಕ್ಕೆ ಅರಿವಿದೆ ಅದು? ಅದನ್ನು ಮಾಡ್ತಕ್ಕಂಥವ್ರು ಯಾರು ಮಾನಿಟರ್ ಮಾಡೋದು? ಮತ್ತು ಈ ಶಾಲೆಗಳನ್ನೆಲ್ಲ ವಿಸಿಟ್ ಮಾಡೋದಕ್ಕೆ ಅವಕಾಶ ಇದೆ, ಮಾಡಬೇಕು. ಮಕ್ಕಳ ಏನು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಎಷ್ಟು ಶಾಲೆನ ವಿಸಿಟ್ ಮಾಡ್ತಾರೆ? ಮಾಡಲ್ಲ. ಅವರಿಗೆ ಅರಿವೇ ಇಲ್ಲ. ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಅವರಿಗೆ ಲೈಸೆನ್ಸ್ ಕೊಡ್ತಾರೆ. ಅಲ್ಲಿ ಮಕ್ಕಳಿಗೆ ಸುರಕ್ಷಿತ ವಾತಾವರಣ ಇದೆಯಾ ಇಲ್ವಾ ನೋಡಲ್ಲ. ಅವರಿಗೆ ಒಂದು ಪರವಾನಗಿ ಕೊಡ್ತಾರೆ. ನಂತರ ಈ ಥರ ಏನಾರು ಆದಾಗ ಪರವಾನಗಿ ರದ್ದು ಮಾಡ್ತೀವಿ ಅಂತಾರೆ. ಎಷ್ಟೋ ಪ್ರಕರಣಗಳನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಸ್ಥಳೀಯವಾಗಿ ಮುಚ್ಚಾಕ್ತಾರೆ. ಇಂಥ ಪ್ರಕರಣಗಳು ಬೆಳಕಿಗೆ ಬರೋಲ್ಲ. ಕೆಲವು ಪ್ರಕರಣಗಳು ಬೆಳಕಿಗೆ ಬರ್ತದೆ. ಇನ್ನು ಹೆಚ್ಚಿನ ಪ್ರಕರಣಗಳು ಶಾಲಾ ಮಟ್ಟದಲ್ಲಿ, ಪೊಲೀಸ್ ಸ್ಟೇಷನ್ ಮಟ್ಟದಲ್ಲಿ ಮುಚ್ಚಿ ಹೋಗ್ತಾ ಇದೆ. ಹೀಗಾಗಿ ಇಂಥ ಪ್ರಕರಣಗಳು ಮುಂದುವರಿತಾ ಇದೆ. ಇದಕ್ಕೆ ಮತ್ತು ಇದು ಮಕ್ಕಳು ಅನ್ನೋದೊಂದು ನಿರ್ಲಕ್ಷ್ಯ. ಯಾರಿಗೆ? ನಮ್ಮ ಆಡಳಿತ ಸರ್ಕಾರಗಳಿಗೆ. ಮಕ್ಕಳಲ್ವಾ, ನಮ್ಮಲ್ಲಿ 40% ಮಕ್ಕಳಿದ್ರೂ ಶೇಕಡ ಜನಸಂಖ್ಯೆಯಲ್ಲಿ ಮಕ್ಕಳ ಬಗ್ಗೆ ತಾತ್ಸಾರ ಇದೆ. ಅವರು ವೋಟ್ ಹಾಕೋ ಪವರ್ ಇಲ್ಲ ಅನ್ನೋದು, ಮತ್ತು ಅವ್ರಿಗೆ ಏನೂ ಗೊತ್ತಿಲ್ಲ ಅನ್ನೋದು, ಅವರು ಮುಂದಿನ ಮಕ್ಕಳು ಮುಂದಿನ ಭವಿಷ್ಯ ಅಂತ. ಅಂದರೆ ನಮ್ಮ ಸಂವಿಧಾನದಲ್ಲೇ ಇದೆ, ಮಕ್ಕಳು ಇವತ್ತಿನ ಪ್ರಜೆಗಳು. ಹಾಗಾಗಿ ನಾಳಿನ ಪ್ರಜೆಗಳಲ್ಲ, ಇವತ್ತಿನ ಪ್ರಜೆಗಳಂತೆ ಕಲಂ 5ರಲ್ಲಿ ಕ್ಲಿಯರಾಗಿ ಇದೆ. ಹಾಗಾಗಿ ಮಕ್ಕಳು ಇವತ್ತಿನ ಪ್ರಜೆಗಳು. ಇವರು ಭವಿಷ್ಯವನ್ನು ರೂಪಿಸಬೇಕು. ಆದರೆ ನಾವು ಯಾರು ನೈತಿಕವಾಗಿ ಜವಾಬ್ದಾರಿ ಇರ್ತಕ್ಕಂಥ ಸಮುದಾಯ, ಆ ಮಕ್ಕಳಿಗೆ ನಾವು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ, ದೇಶವನ್ನು ಕಟ್ಟೋದಕ್ಕೆ ಮಾಡಬೇಕು. ಇವಾಗ ಏನಾಗ್ತಾ ಇದೆ ಅಂದರೆ, ದೇಶ ಕಟ್ಟೋ ಹೆಸರಲ್ಲಿ ದ್ವೇಷವನ್ನು ಕಟ್ತಾ ಇದ್ದೀವಿ. ಒಂದೊಂದು ಸಮಾಜದಲ್ಲಿ ದ್ವೇಷ ಕಟ್ತಾ ಇದ್ದೀವಿ. ಆ ದ್ವೇಷದ ಭಾವನೆಯಿಂದ ಈ ರೀತಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದಾಗಬಾರ್ದು ಅನ್ನೋದು ನನ್ನ ಕೋರಿಕೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸೂಸೈಡ್ ಮಾಡುವ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ನಮ್ಮ ಸಮಾಜದಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂದರೆ ಕಳೆದ 2 ದಿವಸಗಳ ಹಿಂದೆ ನೀವು ನೋಡ್ಬೋದು, ಈ ಹಿಂದೆ ಅಲ್ಲ, ಈ ವರ್ಷದಲ್ಲಿ ಬಹುತೇಕ ಆಗಿದೆ. ಪ್ರತಿ ವರ್ಷ ಹೀಗೆ ಆಗ್ತಾ ಇದೆ. ಮೊದಲು ಹೀಗೆ ಆಗ್ತಾ ಇರಲಿಲ್ಲ. ಏನು ಹೇಳ್ತೀರಾ? ನನ್ನ ಪ್ರಕಾರ ಹೇಳ್ಬೇಕಂದ್ರೆ, ನಾವು ಪೋಷಕರೇ ಕಾರಣ ಆಗ್ತೀವಿ ಇದಕ್ಕೆ. ಮಕ್ಕಳನ್ನ ಬೆಳೆಸುವಾಗ ನಾವು
ಪ್ರತಿ ಒಂದು ಸ್ಟೇಜನ್ನು ಅವ್ರಿಗೆ ತೋರಿಸ್ಬೇಕು. ನಾವು ಎಲ್ಲದನ್ನು ಅವ್ರು ಕೇಳೋದಕ್ಕಿಂತ ಮುಂಚೆನೇ ಅವರು ಮುಂದೆ ತಗೊಂಬಂದಿಟ್ಟಾಗ ಸಮಾಜದ ಬೇರೆ ಬೇರೆ ಆಯಾಮಗಳನ್ನು ಅವ್ರಿಗೆ ತೋರಿಸದೇ ಇದ್ದಾಗ ಏನಾಗುತ್ತೆ, ನಾವು ಏನು ಹೇಳ್ಕೊಡ್ತೀವೋ ಅಷ್ಟೇ ಸಮಾಜ ಅಂದ್ಕೊಂಡ್ಬಿಡ್ತಾರೆ. ಹೌದು, ಅದಲ್ಲ. ಯಾವುದೋ ಒಂದು ಸಣ್ಣ ಒಂದು ಪೆನ್ ತೊಗೋಬೇಕಂದ್ರೂ ಅವ್ರಿಗೆ ಹೇಳ್ಬೇಕು, ಈ ಪೆನ್ನಿನ ಹಿಂದೆ ಇದು ಹೀಗಾಗುತ್ತೆ, ಇದಕ್ಕೆ ಇಷ್ಟು ಖರ್ಚಾಗುತ್ತೆ. ಈಗ ಅದರಲ್ಲಿ 5 ರೂಪಾಯಿ ಕಡಿಮೆ ಆದ್ರೂ 10 ರೂಪಾಯಿ ಪೆನ್ ಬರಲ್ಲ, ಅದಕ್ಕೆ 5 ರೂಪಾಯಿ ಸೇರಿಸಿದ್ರೇ 10 ರೂಪಾಯಿ ಪೆನ್ ಬರೋದು. ಅದು ಹೇಳಿ ತೋರಿಸ್ಕೊಡ್ಬೇಕು. ಮತ್ತು ಹೆದರಬಾರ್ದು ಯಾವುದಕ್ಕೂ. ಒಂದು ಹೊಡೆದ ತಕ್ಷಣವೇ ನಾವುಗಳೆಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಗೆಣ್ಣುಗಳೆಲ್ಲ ಒಂದೊಂದು ಸರ್ತಿ ನೋವಾಗ್ತಾಯಿತ್ತು, ಅಷ್ಟು ಹೊಡಿತಾ ಇದ್ರು, ಬೆಂಚಿಗೆ ಹೊಡಿತಾ ಇದ್ರು, ಉಲ್ಟಾ ಹೊಡಿತಾ ಇದ್ರು. ನಮ್ಗೆ ಯಾವತ್ತೂ ಸಾಯ್ಬೇಕು ಅಂತ ನಿಜವಾಗ್ಲೂ ಅನ್ನಿಸ್ಲೇ ಇಲ್ಲ. ಇವತ್ತು ನನಗೆ ಹೊಡೆದಿದ್ದಾರೆ, ನಾಳೆ ನಾನು ಇನ್ನೂ ಚೆನ್ನಾಗಿ ಮಾಡ್ಕೊಂಬರ್ಬೇಕು, ನಾಳೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು ನನ್ನ ಮೇಷ್ಟ್ರ ಮುಂದೆ, ಮೇಷ್ಟ್ರು ನಾಳೆ ಬೇಷ್ ಅನ್ಬೇಕು ಅಂತಾನೆ ಅನ್ನಿಸ್ತಾ ಇತ್ತು ವಿನಃ ಸಾಯ್ಬೇಕಂತ ನಮ್ಗೆ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಯಾಕಂದರೆ ನಾವು ಮನೆಯಲ್ಲಿ ಅಷ್ಟು ಕಷ್ಟಗಳನ್ನು ನೋಡಿ ಆ ಕಷ್ಟಗಳನ್ನ ಬರೀ ನೋಡಲಿಲ್ಲ, ಅನುಭವಿಸಿ ಬೆಳೆದಿದ್ವಿ ನಾವೆಲ್ಲರೂ. ಒಂದು ಸಣ್ಣದು ನನಗೇನೋ ಒಂದು ಬೇಕಂದ್ರೂ ದೊಡ್ಡದಾಗಿ ಅಮ್ಮನ ಹತ್ರನೋ ಅಪ್ಪನ ಹತ್ರನೋ ಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ಕಂದ, ಇದು ಅಷ್ಟು ಬೇಗ ಸಿಗಲ್ಲ, ಇದು ನಿನಗೆ ಬೇಡ, ನಮ್ಗೆ ಯಾವುದು ಬೇಕು ಯಾವುದು ಬೇಡ. ನಮಗೆ ಈಗ ಏನಾಗಿದೆ ಅಂದರೆ ಕೊಳ್ಳು ಬಾಕತನ ಜಾಸ್ತಿ ಆಗಿಬಿಟ್ಟು ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಬಗ್ಗೆ ನಮಗೆ ಪೇರೆಂಟ್ಸ್ಗೆ ಮೊದಲಾಗಿ ನಮಗೆ ಗೊತ್ತಿಲ್ಲ. ನಾವೇನು ಮಾಡ್ತೀವಿ, ಮಕ್ಕಳ ಮುಂದೆ ಏನು ಬೇಕೋ ಅದು ತಗೋತೀವಿ, ಯಾರಿಗೆ ಏನು ಬೇಕೋ ಮಾತಾಡ್ತೀವಿ, ಅತ್ತೆ ಸಿಕ್ಕಿದ್ರೆ ಏನು ಬೇಕೋ ಮಾತಾಡ್ತೀವಿ, ಮಾವನ್ಗೆ ಏನು ಬೇಕೋ ಮಾತಾಡ್ತೀವಿ. ಮೇಷ್ಟ್ರಿ ನಾವು ಪೇರೆಂಟ್ಸ್ಗಳು ಮೇಷ್ಟ್ರ ಬಗ್ಗೆ ಗೌರವಯುತವಾಗಿ ಮಾತಾಡಬೇಕು ಮನೆಯಲ್ಲಿ. ಅವನಿಗೇನು ಗೊತ್ತು ಆ ಮೇಷ್ಟ್ರಿಗೆ, ನನಗೆ ಗೊತ್ತು ಎಲ್ಲನೂ, ಅವನಿಗೇನು ಮಹಾ ಗೊತ್ತು ಅಂತ ಹೇಳುವಾಗ ಏನಾಗುತ್ತೆ, ಮೇಷ್ಟ್ರು ಮಕ್ಕಳ ಕಣ್ಣಲ್ಲಿ ಮೇಷ್ಟ್ರು ಚಿಕ್ಕವ ಆಗ್ತಾನೆ. ಸೊ ಹಾಗೆ ಮಾಡ್ತಾ ಇರೋದು ಯಾರು? ನಾವು. ಮಕ್ಕಳು ಹೊಡೆದ್ರೆ ನಾವು ಮಕ್ಕಳು ಬಂದು ಹೇಳಿದಾಗ, ಹೌದಪ್ಪ ಹೊಡೆದಿದ್ದಾರೆ ಪರವಾಗಿಲ್ಲ, ಅವ್ರು ನಿಮ್ಮ ಮೇಷ್ಟ್ರಿದ್ದಾರೆ, ಸುಮ್ಮನೆ ನಿಂಗೆ ಹೊಡೆದಿರಲ್ಲ, ಸುಮ್ಮನೆ ನಿನ್ಗೆ ಬೈದಿರಲ್ಲ, ನೀನೇನೋ ತಪ್ಪು ಮಾಡಿರ್ತೀಯ, ನೆಕ್ಸ್ಟು ಸರಿ ಮಾಡ್ಕೊಳ್ಳೋ ಅಂಥದ್ದಕ್ಕೆ ನಿನಗೆ ಅವಕಾಶ ಕೊಟ್ಟು ಬೈದಿದ್ದಾರೆ ಅಂತ ಅನ್ನೋ ಮಟ್ಟಕ್ಕೆ ಅವ್ರು ಮಾಸ್ಟರ್ಗಳು ಬೈಗ್ಲೋನೋ ಹೊಡ್ತಾನೋ ಇದ್ದರೆ ಸಂತೋಷ. ಮನೆಯಲ್ಲಿ ನಾವೂ ಅದನ್ನು ನೀನು ಸಹಿಸ್ಕೋಬೇಕಪ್ಪ ಅಂತ ಹೇಳ್ತೀವಿ. ಬಟ್ ಮಾನವೀಯತೆನೇ ಕಳ್ಕೊಂಡಿರೋ ಅಂಥ ಮೇಷ್ಟ್ರುಗಳು ತುಂಬ ಅದನ್ನು ವೈಯಕ್ತಿಕವಾಗಿ ಮಗು ಮೇಲೆ ಒಂದು ದ್ವೇಷ ಇಟ್ಕೊಂಡು ಒಡೆಯೋ ಅಂಥ ಮೇಷ್ಟ್ರುಗಳಿದ್ರೆ ಖಂಡಿತ ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಮೇಷ್ಟ್ರುಗಳು ಅಥವಾ ಸ್ಕೂಲ್ಗಳು ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೋಬೇಕೋ ನಾವು ಪೇರೆಂಟ್ಸ್ಗಳು ಅಷ್ಟು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಮೇಷ್ಟ್ರುಗಳಿಗೆ ಮನೇಲಿ ಏನು ಪ್ರೆಷರ್ ಇರುತ್ತೋ, ಸ್ಕೂಲಲ್ಲಿ ಏನು ಪ್ರೆಷರ್ ಇರುತ್ತೋ ಅವ್ರು ತಗೊಂಡು ಮಕ್ಕಳ ಮೇಲೆ ಹಾಕ್ತಾರೆ. ಅದು ಆಗಬಾರ್ದು. ಮಕ್ಕಳು ಮತ್ತು ಮೇಷ್ಟ್ರು ಮತ್ತು ಸ್ಕೂಲು ಈ ಮೂರು ಒಂದಕ್ಕೊಂದು ಕೈ ಜೋಡಿಸ್ಕೊಂಡು ಮುಂದಕ್ಕೆ ಹೋದಾಗ ಏನಾಗುತ್ತೆ, ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ. ಆ ಸಮಾಜಕ್ಕೆ ಒಳ್ಳೆ ಮೇಷ್ಟ್ರುಗಳಂಥವ್ರು ಒಳ್ಳೆ ಮಕ್ಕಳುಗಳನ್ನು ಕೊಡ್ತಾರೆ. ಮಕ್ಕಳು ಸೊಸೈಟಿ ಅಥವಾ ಸಮಾಜ ಚೆನ್ನಾಗಿ ಬೆಳೆಯುತ್ತೆ. ಸೊ ಇಲ್ಲಿ ಪೇರೆಂಟ್ಸು ಕಾರಣ ಆಗ್ತಾರೆ, ಮಾಸ್ಟ್ರು ಕಾರಣ ಆಗ್ತಾರೆ, ಸ್ಕೂಲ್ ಅಥಾರಿಟೀಸ್ ಏನಿದೆ ಎಲ್ಲರೂ ಕೈ ಜೋಡಿಸ್ಬೇಕು. ಯಾರ ಮೇಲೂ ಗೂಬೆ ಕೂಡ್ಸೋದು ಅಲ್ಲ. ಇದರಲ್ಲಿ ನೀವು ಪೇರೆಂಟ್ಸ್ ಆಗಿ ನಾವೇನು ಮಕ್ಕಳಿಗೆ ಹೇಳ್ಕೊಡ್ಬೇಕು, ಟೀಚರ್ಸ್ ಆಗಿ ಎಷ್ಟು ಮಾತ್ರ ಮಕ್ಕಳನ್ನ ತಿದ್ದಕ್ಕೆ ಸಾಧ್ಯ, ಹೇಗೆ ತಿದ್ದಕ್ಕೆ ಸಾಧ್ಯ, ಎಷ್ಟು ಮಾತ್ರ ಹೇಳಬೇಕು. ಅದ್ರ ಕಡೆ ಗಮನ ಇಡಬೇಕಾಗಿರೋ ಸ್ಕೂಲ್ ಅಥಾರಿಟಿಯವರು. ಸರ್ 3 ಜನ ಕೈ ಸೇರಿಸಿ ನಡೆದಾಗ ಖಂಡಿತವಾಗ್ಲೂ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತೀನಿ ಮೇಡಮ್. ನ್ಯಾಯವಾದಿ. ಈಗ ಕಾನೂನಿನಲ್ಲಿ ಈ ತರ ಆದಾಗ ಯಾವ ರೀತಿ ಚಾಟಿ ಬೀಸ್ಬೋದು? ಯಾಕಂದ್ರೆ ಬಹುತೇಕ ಈಗ ನೀವು ಹೇಳಿದ್ರೆ ಹೌದು, ಪೇರೆಂಟ್ಸು ಮುಖ್ಯ, ಶಿಕ್ಷಕರು ಮುಖ್ಯ, ಮಕ್ಕಳ ಮೇಲೆ ನಾವು ಕಾಳಜಿ ವಹಿಸೋದು ಮುಖ್ಯ. ಈಗ ನೀವು ಬಹುತೇಕ ಇಶ್ಯೂಗಳನ್ನು ನೋಡಿದಾಗ ಕೆಲವೊಂದು ಸಂಸ್ಥೆಗಳು ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಮಕ್ಕಳನ್ನ ನಾವು ಸೇರಿಸುವಾಗ ಜಾಸ್ತಿ ದುಡ್ಡು ಕೊಟ್ಟು ಒಂದು ಸೇರಿಸ್ತೀವಿ, ಡೊನೇಷನ್ ಅನ್ನೋದು ಮಾಫಿ ಆಗಿದೆ. ಬಟ್ ಆದ್ರೂ ಮಕ್ಕಳನ್ನ ಹೊಡಿತಾರೆ, ಬಡಿತಾರೆ, ಕೂಡಿ ಆಗ್ತಾರೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಏನಾಗ್ತಿದೆ? ನಮ್ಮ ಕಾನೂನಲ್ಲಿ ಯಾಕೆ ಕಾನೂನಿನ ಭಯ ಇಲ್ಲವಾ? ಯಾಕಂದ್ರೆ NCR ಹಾಕಿ FIR ಹಾಕೋದೇ ಡೌಟ್. ಕೇವಲ NCR ಹಾಕಿ ಬಿಟ್ಟು ಕಳಿಸ್ತಾರೆ, FIR ಹಾಕಿದ್ರೆ ಕೋರ್ಟ್ಗೆ ಬರಬೇಕಾಗುತ್ತೆ ಅಂತ. ಸೊ ಏನು ಹೇಳ್ತೀರಾ? ನೋಡಿ, ನೀವು ಸ್ಕೂಲಲ್ಲಿ ಪೇರೆಂಟ್ಸ್ಗಳು ಹೋದಾಗ ಯಾವ ಫೀಸು ಅಂತ ಕೇಳಿರ್ತೀರಾ, ನೀವು ಶಿಕ್ಷೆ ಕೊಡ್ತೀರಾ ಇಲ್ವಾ ಅಂತ ನೀವು ಕೇಳಿರೋದೇ ಇಲ್ಲ ಅಲ್ವಾ? ಅದ್ರ ಬಗ್ಗೆ ನೀವು ಶಿಕ್ಷಕರು ಮತ್ತು ಪೋಷಕರು ಜೊತೆಯಲ್ಲಿ ಏನಾದರೂ ಸಿಗ್ನೇಚರ್ ಮಾಡಿಸ್ಕೊಂಡಿರ್ತೀರಾ ನಮ್ಮ ಮಗುಗೆ ಹೊಡೆಯಲ್ಲ ಅಂತ? ನೀವು ಮಗು ಬಗ್ಗೆ ಕೇಳಿಸ್ಕೊಳ್ಳೋದೇ ಇಲ್ಲ. ನೀವು ಹಾಗೇನಾದರೂ ಆಗಿ ಈ ಮಗುವಿಗೆ ನಮ್ಮ ಶಿಕ್ಷಣ ಸಂಸ್ಥೆಲ್ಲ ಹೊಡೆಯೋದಿಲ್ಲ, ನಾವು ಬಡಿಯೋದಿಲ್ಲ, ನಾವು ಕೈ ಎತ್ತೋದಿಲ್ಲ ಅಂತ ನೀವು ಬರ್ಸ್ಕೊಂಡು ಸಿಗ್ನೇಚರ್ ಹಾಕಿಸ್ಕೊಂಡಿದ್ದು ಅದೇನಾದರೂ ಉಲ್ಲಂಘನೆ ಆಗಿ ಆವಾಗ ನಾವೇನಾದರೂ ಮಾಡ್ಬೋದು. ನಿಮಗೆ ಬೇಕಾದಂಥ ಸ್ಕೂಲಿಗೆ ನೀವು ಹೋಗ್ತೀರಿ, ನೀವು ಸೇರಿಸ್ತೀರಿ, ನೀವು ಬರ್ತೀರಿ. ನೀವು ಕೇಳಿದಿರಾ, ನೀವು ಹೊಡೆದಿದ್ದೀರಾ, ಬಡಿತೀರ ಅಂತ ನೀವು ಕೇಳಿಲ್ಲ ಅಲ್ವಾ? ಮತ್ತು ಆಮೇಲೆ ಯಾಕೆ ನೀವು ಕಾನೂನು ಜೊತೆಲಿ ಬರ್ತೀರಾ ಅಲ್ವಾ? ನೀವು ಮೊದಲು ನಿಮ್ಮ ಜವಾಬ್ದಾರಿಗಳನ್ನ ಸರಿಯಾಗಿ ಮಾಡಿ, ಆಮೇಲೆ ನಾವು ಮಾಡ್ತೀವಿ. ನಿಮ್ಗೆ ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಕಾನೂನು ಬೇಕಾ, ಎಲ್ಲಿ ಕರ್ಕೊಂಡು ಬರಬೇಕು, ಹೆಂಗೆ ಮಾಡಬೇಕು, ನೀವು NCR FIR ಅದೆಲ್ಲ ಆಮೇಲೆ ಮೇಡಮ್. ಮೊದಲು ಸ್ಕೂಲಿಗೆ ಸೇರಿಸಬೇಕಾದ್ರೆ
ಅವಾಗ ಕೇಳಿ ನೀವು. ಅಂದ್ರೆ ಇಲ್ಲಿ ನೀವು ಹೇಳೋದು ಪೇರೆಂಟ್ಸ್ಗಳ ಪಾತ್ರ ಬಹಳಷ್ಟು ಮುಖ್ಯ ಇದೆ ಅಂತ ಹೇಳ್ತೀರಿ. ಬಹಳವಾಗಿದೆ ಮೇಡಮ್. ಸ್ಕೂಲಲ್ಲಿ ಎಷ್ಟು ಫೀಸ್ ಅಂತ ಕೇಳ್ತೀರಾ, ಯೂನಿಫಾರ್ಮ್ ಹೇಗೆ ಅಂತ ಕೇಳ್ತೀರಾ, ಪ್ರತಿಯೊಂದು ಕೇಳ್ತೀರಾ, ಹೊಡಿತೀರಾ ಅಂತ ಕೇಳ್ತೀರಾ, ಬಡಿತೀರಾ ಅಂತ ಕೇಳ್ತೀರಾ, ಶಿಕ್ಷೆ ಏನು ಅಂತ ಕೇಳ್ತೀರಾ. ಅದನ್ನು ತಿಳ್ಕೊಳ್ಳಿ ಮೊದಲು, ಆಮೇಲೆ ಸ್ಕೂಲಿಗೆ ಸೇರಿಸಿ. ಅಲ್ಲಿ ಉಲ್ಲಂಘನೆ ಆದಾಗ ನಾನು ನ್ಯಾಯವಾದಿಯಾಗಿ ಏನು ಮಾಡಬೇಕು ಅದನ್ನು ನಾನಿಲ್ಲಿ ಮಾಡ್ತೀನಿ ಮೇಡಮ್. ಸಮಾಜಕ್ಕೆ ಏನು ಕಿವಿ ಮಾತು ಹೇಳ್ತೀರಾ? ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು? ಈಗ ಏನಾಗಿದೆ ಅಂದರೆ ಮೇಡಮ್, ಇಲ್ಲಿ ಸ್ಕೂಲ್ಗಳು ನಡೆಸೋದಕ್ಕೆ ಅದು ಹೆಂಗೆ ಅಂದರೆ ಒಳ್ಳೆ ಅಣಬೆಗಳ ಥರ ಉಟ್ಕೊತಾ ಇದ್ದೇವೆ. ಸ್ಕೂಲ್ಗಳು ಮುಂದ್ಗಡೆ ಜಾಗ ಇರಲ್ಲ, ಪಾರ್ಕಿಂಗ್ ಇರಲ್ಲ, ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗ ಇರಲ್ಲ, ಏನೂ ಇರಲ್ಲ. ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಅಂತ ಗೊತ್ತಿರಲ್ಲ. ಸೊ ಹಿಂಗಾದಾಗ ಪೋಷಕರಿಗೂ ಒಂಥರ ಭಯ ಆಗುತ್ತೆ, ಎಲ್ಲಿ ಸೇರಿಸ್ಬೇಕು. ಆಮೇಲೆ ಇನ್ನೊಂದು ನಮ್ಗೆ ಏನಂದರೆ, ಯಾವುದು ಸ್ಕೂಲಿಗೆ ಹೆಚ್ಚಿಗೆ ಡೊನೇಷನ್ ಕೊಡ್ತಾರೋ ಅಲ್ಲಿ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀವಿ. ಅಲ್ಲ, ಇದು ನೋಡಿ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋ ಅದು ದೊಡ್ಡ ಪಾತ್ರ ಸೇರಿಸ್ಬೇಕು. ಸೊ ನನಗನ್ಸೋ ಮಟ್ಟಿಗೆ ಇಲ್ಲಿ ಸರ್ಕಾರ ಮತ್ತು ಪೋಷಕರು ಇವರಿಬ್ಬರು ಜವಾಬ್ದಾರಿ ಜಾಸ್ತಿ ಇದೆ ಮೇಡಮ್. ಇಲ್ಲಿ ಸರ್ಕಾರ ಆ ಸ್ಕೂಲ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಅದ್ರ ಹಿನ್ನೆಲೆ ಏನು ಅಂತ ನೋಡಲ್ಲ. ಹೆಂಗೋ ಒಂದು ಅವ್ರು ಬರ್ತಾರೆ, ಇವರು ಒಂದು ಪ್ರಮೋಷನ್ ಕೊಟ್ಬಿಟ್ಟು ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಡ್ತಾರೆ. ಅದು ದೇಶದ ಭವಿಷ್ಯದ ಪ್ರಶ್ನೆ. ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳಂತ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಹಾಗಾಗಿ ಇವಾಗ ಬೆಳೀತಾ ಇರೋ ಮಕ್ಕಳು ಸರಿಯಾಗಿ ಬೆಳಿಬೇಕು, ಸರಿಯಾಗಿ ತಿಳುವಳಿಕೆ ಇಟ್ಕೊಂಡು ಬೆಳಿಬೇಕು. ಸೊ ಹಂಗಾಗಿರೋದ್ರಿಂದ ನಾನು ಹೇಳ್ತೀನಿ ಅಂತಂದರೆ, ಖಂಡಿತವಾಗ್ಲೂ ಮಕ್ಕಳ ಪೋಷಕರು ಮತ್ತು ಸರ್ಕಾರದ ಜವಾಬ್ದಾರಿ ಬಹಳವಾಗಿದೆ. ನಮ್ಮ ಜವಾಬ್ದಾರಿನ ಸರ್ಕಾರ ಜವಾಬ್ದಾರಿನ ಸರಿಯಾಗಿ ಮಾಡಿಕೊಂತು ಅಂತಂದರೆ ಈ ಸಮಸ್ಯೆಗೆ ಸ್ವಲ್ಪ ಮಟ್ಟಿನ ಒಂದು ಫುಲ್ ಸ್ಟಾಪನ್ನು ಇಡ್ಬೋದು. 2-3 ಒಂದು ಪ್ರಬಲವಾದ ಕಾರಣಗಳಿದೆ. ಫಸ್ಟ್ ಕಾರಣ ಏನು ಅಂದರೆ, ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ, ಚಿಕ್ಕ ಮಕ್ಕಳನ್ನ ತಂದೆ ತಾಯಿಗಳು ಮನೆಯಲ್ಲಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರೋ ಒಂದು ಪ್ರಸಂಗ ಇದೆ. ಅಂದರೆ ತುಂಬ ಮನೆಗಳಲ್ಲಿ ಅದೇ ಥರ ಇದೆ. ಸೊ ಅದೇನಾಗ್ತಾ ಇದೆ ಅಂದರೆ, ಮಕ್ಕಳನ್ನ ಸಾಕಷ್ಟು ಹೊತ್ತು ಒಬ್ಬರನ್ನೇ ಬಿಟ್ಟು ಅವ್ರಿಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರು ಮತ್ತು ಹಲವಾರು ಬೇರೆ ಬೇರೆ ವಿಧಗಳ ಎಕ್ಸ್ಪೋಜರ್ಸ್ ಸಿಗ್ತಾ ಇದೆ. ತುಂಬ ಈಸಿ ಇದೆ. ನಮ್ಮ ಕಾಲದಲ್ಲಿ ಬೇರೆ ಥರ ಇತ್ತು. ನಮ್ಮ ಕಾಲದಲ್ಲಿ ಏನಾದರೂ ಒಂದು ಎಕ್ಸ್ಪೋಜರ್ ಸಿಗಬೇಕು ಅಂದರೆ ಅದಕ್ಕೆ ನಾವು ವೆಯ್ಟ್ ಮಾಡಬೇಕಿತ್ತು. ವರ್ಷಾನುಗಟ್ಟಲೆ ವೆಯ್ಟ್ ಆದಮೇಲೆ ಒಂದು ಎಕ್ಸ್ಪೋಜರ್ ಸಿಗ್ತಾಯಿತ್ತು. ಬಟ್ ಈಗ ಹಂಗಲ್ಲ. ಮಕ್ಕಳಿಗೆ ಫೋನು, ಟ್ಯಾಬು, ಇಂಟರ್ನೆಟ್ಟು ಆ್ಯಂಡ್ ಈ ವೆಬ್ ಸೀರೀಸು ಅದೆಲ್ಲ 99% ಆಫ್ ದ ಕಂಟೆಂಟ್ ಎಲ್ಲ ಚಿಕ್ಕ ಹುಡುಗರ ಮೇಲೆ, ಎಸ್ಪೆಷಲಿ ಟೀನೇಜ್ ಏಜ್ವರೆಗೂ ಅದು ತುಂಬ ಪ್ರಭಾವ ಬೀರುತ್ತೆ. ಸೊ ಒಂದೇನಾದರೂ ಟಿ ವಿನಲ್ಲಿ ನೋಡಿರ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಏನಾದರೂ ಒಂದು ನೋಡಿರ್ಬೋದು, ಅದು ಅವ್ರ ಮೈಂಡ್ನಲ್ಲಿ ತುಂಬ ಪ್ಲೇ ಆಗ್ತಾ ಇರುತ್ತೆ. ಓಕೆ, ಪ್ಲಸ್ ಏನಾಗುತ್ತೆ, ಅವ್ರ ಸ್ಕೂಲ್ಗಳಲ್ಲೂ ಏನಾಗ್ತಾ ಇದೆ, ಇವಾಗ ಇಂಡಿವಿಜುವಲ್ ಅಟೆನ್ಷನ್ನು ಇವಾಗ ಮಕ್ಕಳಿಗೆ ಸಿಗೋದು ತುಂಬ ಇದಾಗೋಗಿದೆ, ತುಂಬ ಕಷ್ಟ ಆಗಿದೆ ಸ್ಕೂಲ್ನಲ್ಲಿ. ಓಕೆ, ಆ್ಯಸ್ ಅ ಪೇರೆಂಟ್ ನಾನೇ ಹೇಳ್ಬೋದು. ಓಕೆ, ಸೊ ಇದೆಲ್ಲ ಫ್ಯಾಕ್ಟರ್ಸಿಂದ ಏನಾಗ್ತಾ ಇದ್ದಾರೆ, ಈ ಯಂಗ್ಸ್ಟರ್ಸ್ಗೆ ಮುಂಚೆ ನಾವಿದ್ದ ಕಾಲದ್ದು ಈ ಕಾಲ ಕಂಪೇರ್ ಮಾಡಿದ್ರೆ ಫ್ರೀಡಮ್ ತುಂಬ ಜಾಸ್ತಿ ಇದೆ ಈ ಕಾಲದಲ್ಲಿ. ಸೊ ಫ್ರೀಡಮ್ ಬಂದಮೇಲೆ ಏನಾಗುತ್ತೆ, ಈ ಥರ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗುತ್ತೆ. ಸೊ ಮೇನ್ ಥಿಂಗ್, ಈ ಸುಸೈಡು ಮತ್ತು ಈ ಟೆಂಪ್ರಮೆಂಟಲ್ ಇಶ್ಯೂಸ್ದೆಲ್ಲ ಅದು ಗ್ರಾಸ್ ರೂಟ್ ಲೆವೆಲಿಂದನೇ ಚೇಂಜ್ ಆಗಬೇಕು ಮೇಡಮ್. ಸ್ಕೂಲ್ಸ್, ನಮ್ಮ ಪೇರೆಂಟ್ಸ್, ನಮ್ಮ ಮನೆಯಲ್ಲಿ ಮಾಡರ್ನ್ ಈಗಿನ ಡೇ ಪೇರೆಂಟ್ಸು ಅವರು ದೇ ಹ್ಯಾವ್ ಟು ಟೇಕ್ ಎಕ್ಸ್ಟ್ರಾ ಎಫರ್ಟ್ ಆ್ಯಂಡ್ ಒಂದು ವ್ಯಾಲ್ಯೂ ಸಿಸ್ಟಮಲ್ಲಿ ಬೆಳೆಸಬೇಕು ಮೇಡಮ್ ಮಕ್ಕಳನ್ನ. ಓಕೆ, ಆ ವ್ಯಾಲ್ಯೂ ಸಿಸ್ಟಮ್ ಅಂದರೆ ಯಾವುದೇ ಥರ ಆಗಿರ್ಬೋದು. ಒಂದು ಅವ್ರಿಗೆ ನಿಯಮಗಳು, ಕೆಲವು ನಿಯಮಗಳು, ನಿಷ್ಠೆಗಳು ಅಲ್ಲಿ ಸೆಟಪ್ ಮಾಡಿಬಿಟ್ಟು ಆ ಥರ ಬೆಳೀಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ನಾವೇ ಪೇರೆಂಟ್ಸು ಇಲ್ಲ ದೊಡ್ಡವರೇ ಅದು ಮಾಡದೇ ಇದ್ದರೆ ಈ ಥರ ಎಕ್ಸ್ಪೋಜರ್ಸಿಂದ ಕೆಟ್ಟ ಸಹವಾಸಕ್ಕೆ ಮತ್ತು ಕೆಟ್ಟ ಚಟಗಳಿಗೆ ಬೀಳೋದಕ್ಕೆ ತುಂಬ ಎಕ್ಸ್ಪೋಜರ್ ಇದೆ. ಆ್ಯಂಡ್ ಈಗ ಆ ಚಿಕ್ಕ ಮಕ್ಕಳ ಹತ್ರನೂ ಇವಾಗ ಅವರು ತಂದೆ ತಾಯಿಗಳು ಸಾಕಷ್ಟು ಹಣ ಸಂಪಾದಿಸ್ತಾ ಇರೋದ್ರಿಂದ ಫೈನಾನ್ಷಿಯಲಿನೂ ಅವ್ರಿಗೆ ಫ್ರೀಡಮ್ ಇದೆ. ಅವ್ರಿಗೆ ಕೇಳಿದಷ್ಟು ದುಡ್ಡು ಕೊಟ್ಬಿಡೋದು, ಅದೆಲ್ಲ ಕೊಡ್ಲಿ ಮಕ್ಕಳಿಗೆ. ಮೊದಲಿನ ಸಂಬಳ ನಮ್ಮ ಪೇರೆಂಟ್ಸ್ ಇದೆಲ್ಲ 100 ರೂಪಾಯಿ ಸಿಗೋದೇ ಹೆಚ್ಚು ಸರ್. ಈಗ ಪೇರೆಂಟ್ಸ್ಗೆ ಜಾಸ್ತಿ ಕೈ ತುಂಬ ಸಂಬಳ ಸಿಗುತ್ತೆ. ಆಟಿಕೆಗಳು, ಮಕ್ಕಳಿಗೆ ಡ್ರೆಸ್ಸು ಅದೆಲ್ಲ ಜಾಸ್ತಿ ಸಿಗೋದ್ರಿಂದ ಮಕ್ಕಳು ಚೇಂಜಸ್ ಆಗ್ತಿದ್ದಾರೆ ಅಂತೀರಾ? ಚೇಂಜಸ್ ಆಗ್ತಾ ಇದ್ದಾರೆ. ಪ್ಲಸ್ ಈಗ ಸ್ಕೂಲಲ್ಲಿ ಕರಿಕ್ಯುಲಮ್ಸ್ನಲ್ಲೂ ಅಷ್ಟೇ, ಈಗ ನಿಮ್ಮ ಓನ್ ಡೆವಲಪ್ಮೆಂಟ್ಗೆ, ಸೆಲ್ಫ್ ಡೆವಲಪ್ಮೆಂಟ್ಗಾಗಲಿ, ಓಕೆ, ನಿಮ್ಮ ಓನ್ ಸೆಲ್ಫ್ ಕಂಡಕ್ಟ್ಗಾಗಲಿ ಜಾಸ್ತಿ ಪ್ರೋಗ್ರಾಮ್ಸ್ ಮಾಡ್ತಾ ಇಲ್ಲ ಸ್ಕೂಲವರು. ಯಾವುದೇ ಸ್ಕೂಲಿಗೆ ಹೋಗಿ ನೋಡಿ, ಸೆಲ್ಫ್ ಡೆವಲಪ್ಮೆಂಟ್ಗೆ ನಿನಗೆ ಇದು ಸರಿ ಇದು ತಪ್ಪು ಅಂತ ಒಂದು ಶಿಸ್ತಿನಿಂದ ಯಾರೂ ಹೇಳ್ತಾ ಇಲ್ಲ. ಸೊ ಅಲ್ಲೂ ಕಮರ್ಷಿಯಲ್ ವ್ಯಾಲ್ಯೂ ಎಜುಕೇಷನ್ ಸಿಸ್ಟಮ್ನಲ್ಲೂ ಬಂದ್ಬಿಟ್ಟು ಹೇಳ್ಕೊಡೋರೇ ಕಮ್ಮಿ ಆಗಿಬಿಡ್ತಾ ಇದ್ದಾರೆ. ಆ್ಯಂಡ್ ಈಗಿನ ಕಾಲದಲ್ಲಿ ಇನ್ನೊಂದೇನು ಅಂದರೆ ಮೇಯ್ನ್ ಡಿಫ್ರೆನ್ಸ್ ಇರೋದು, ಇವಾಗಿನ ಕಾಲದ ಮಕ್ಕಳು
ನಮ್ಮ ಕಾಲದವ್ರ ಥರ ಹೇಳಿದ ಮಾತು ಕೇಳೋದು ತುಂಬ ಕಮ್ಮಿ. ಅವರಿಗೆ ಹೇಳಿದ್ರೆ ಅವ್ರ ಓನ್ ಮೈಂಡ್ ಅಪ್ಲೈ ಮಾಡಿಬಿಟ್ಟು ಅವ್ರ ಓನ್ ವೇ ಆಫ್ ಥಿಂಕಿಂಗೇ ಮಾಡ್ತಿದ್ದಾರೆ. ದಟ್ ಈಸ್ ಬಿಕಾಸ್ ಆಫ್ ದ ಟ್ರಾನ್ಸ್ಫಾರ್ಮೇಷನ್ ಇನ್ ದೇರ್ ಮೈಂಡ್ ಸೆಟ್. ಓಕೆ, ಸೊ ಇವೆಲ್ಲ ಮೇನ್ ಫ್ಯಾಕ್ಟರ್ಸು. ಆ್ಯಂಡ್ ಸೂಸೈಡ್ಸ್ಗೂ ತುಂಬ ಟೆಂಪ್ರಮೆಂಟಲ್ ಇಶ್ಯೂಸ್ ಇದೆ ಈಗ ಮಕ್ಕಳಿಗೆ. ಸೊ ಅದನ್ನು ಗ್ರೌಂಡ್ ಲೆವೆಲಿಂದನೇ ಚೇಂಜ್ ಮಾಡಬೇಕು, ಸ್ಕೂಲಿಂದ, ನಮ್ಮ ಮನೆಗಳಿಂದ. ಓಕೆ, ಅದಕ್ಕೆ ಏನಾದರೂ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಥರ ಮಾಡಿ, ಓಕೆ, ಅದು ಸಣ್ಣ ವಯಸ್ಸಿನಲ್ಲೇ ನಾವು ಇದಕ್ಕೆ ಒಂದು ತಡಿವಾಣ ಹಾಕಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ಸೂಸೈಡ್ ಕೇಸಸ್ ಎಲ್ಲ, ಸೂಸೈಡ್ ಕೇಸ್ ಅಂದರೆ ಮೇಯ್ನ್ ಟೆಂಪ್ರಮೆಂಟಲ್ ಇಶ್ಯೂಸ್, ಪಿಯರ್ ಪ್ರೆಷರ್ ಇರುತ್ತೆ. ಓಕೆ, ಅವ್ರ ಹತ್ರ ಇರೋದು ನನ್ನ ಹತ್ರ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಆ ಫೀಲಿಂಗ್ನ ಅವ್ರಿಗೆ ಸಪ್ರೆಸ್ ಮಾಡ್ಕೊಳಕ್ಕೆ ಬರಲ್ಲ. ತುಂಬ ಕಾಂಪಿಟೇಟಿವ್ ಆಗಿ ಪುಷ್ ಮಾಡ್ತಾ ಇದ್ದಾರೆ ಜನರನ್ನ, ತುಂಬ ಕಾಂಪಿಟೇಟಿವ್ ಆಗಿ ಮಕ್ಕಳನ್ನ ಪುಷ್ ಮಾಡ್ತಿದ್ದಾರಲ್ಲ. ನನ್ನ ಮಗು ಸಿಂಗರು ಆಗಬೇಕು, ಆ್ಯಕ್ಟರು ಆಗಬೇಕು, ಈ ಕಡೆ ಡಾಕ್ಟರು ಆಗಬೇಕು, ಆಮೇಲೆ ಪಕ್ಕದ ಮನೆಯವ್ರು ಇನ್ನೇನೋ ಒಂದು ಮಾಡ್ತಿದ್ದಾರೆ, ಮಗುನ ಕಳಿಸ್ತಿದ್ದಾರೆ ಯಾವುದೋ ಒಂದು ಕಾಂಪಿಟೇಷನ್ಗೆ ಅಂದರೆ ಅದಕ್ಕೂ ಕಳಿಸ್ಬೇಕು. ತುಂಬ ಚಿಕ್ಕ ವಯಸ್ಸಿಂದ ಸ್ಟ್ರೆಸ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸ್ಲೋ ಲಿವಿಂಗು ಮತ್ತು ಆ ಮಗುಗೆ ಏನು ಪೊಟೆನ್ಷಿಯಲ್ ಇದೆ ಅದನ್ನು ತುಂಬ ಗ್ರೇಸ್ಫುಲ್ಲಾಗಿ ಅದನ್ನು ಬಿಡಬೇಕು. ಅದನ್ನು ಬಿಟ್ಬಿಟ್ಟು ನೋಡಬೇಕು ಹೌ ಇಟ್ ಗ್ರೋಸ್ ಆ್ಯಂಡ್ ಹೌ ಇಟ್ ಆ್ಯಕ್ಚುಲಿ ಮೇಕ್ಸ್ ಡಿಫ್ರೆನ್ಸ್ ಇನ್ ದ ಸೊಸೈಟಿ ಅಂತ. ಅದನ್ನು ತುಂಬ ಕಾಂಪಿಟೇಟಿವ್ ಆಗಿ ನೋಡೋದೇ ನನ್ನ ಪ್ರಕಾರ ತಪ್ಪು. ಆ ಮಗು ತನ್ನ ಒಂದು ಪೊಟೆನ್ಷಿಯಲ್ ಇರುತ್ತೆ, ಪ್ರತಿ ಇಂಡಿವಿಜುವಲ್ಗೂ ಹೆಂಗೆ ಒಂದು ಪೊಟೆನ್ಷಿಯಲ್ ಇರುತ್ತೆ, ಆ ಮಗುಗೂ ಒಂದು ಪೊಟೆನ್ಷಿಯಲ್ ಇರುತ್ತೆ. ಅದನ್ನು ಹಾಗೆ ಬಿಟ್ಟರೆ ಅದು ತುಂಬ ಗ್ರೇಸ್ಫುಲ್ಲಾಗಿ ಬೆಳೆಯುತ್ತೆ. ಅದನ್ನು ಬಿಟ್ಬಿಟ್ಟು ನಾವೇನೋ ತುಂಬ ಕಡಿವಾಣಗಳು ಹಾಕ್ತೀವಿ, ತುಂಬ ಹಿಂಗೆ ಬೆಳಿಬೇಕು ಅಂತದೇನೋ ಡಿಸಿಪ್ಲಿನ್, ಇನ್ ದ ನೇಮ್ ಆಫ್ ಡಿಸಿಪ್ಲಿನ್, ಇನ್ ದ ನೇಮ್ ಆಫ್. ಅಂದ್ರೆ ಸರ್, ನಿಮ್ಮ ಪ್ರಕಾರ ಈಗ ಮಕ್ಕಳಿಗೆ ಕಡಿವಾಣ ಹಾಕೋದು, ಈ ಎಲ್ಲ ಸಮಾಜದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಘಟನೆಗಳಿಗೆ ಪೇರೆಂಟ್ಸೇ ಕಾರಣ ಅಂತ ಹೇಳ್ತೀರಾ? ಎಲ್ಲ ಕಡೆಯಿಂದನೂ ಮೇಡಮ್, ಇವಾಗ ಪೇರೆಂಟ್ಸಿಂದ ಶುರು ಆಗುತ್ತೆ, ಬಟ್ ಅದು ಮುಂದೆ ಹೋಗ್ತಾ ಹೋಗ್ತಾ ಸಮಾಜನೂ ಅಷ್ಟೇ, ಎಜುಕೇಷನ್ ಸಿಸ್ಟಮು ಅಷ್ಟೇ, ಎಲ್ಲ ಕಡೆನೂ ನೀವು ತುಂಬ ಕಾಂಪಿಟೇಟಿವ್ ಆಸ್ಪೆಕ್ಟ್ ಒಂದನ್ನೇ ನೀವು ಮಾಡ್ತಾ ಹೋದರೆ ಸರ್ಟನ್ಲಿ ನೀವು ಸ್ಟ್ರೆಸ್ನೇ ಇಂಜೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀರಲ್ವಾ. ಅದ್ರ ಬದಲು ನೀವು ಸಮಾಧಾನವಾಗಿದ್ದರೆ ಪ್ರತಿ ಮಗುಗೂ ಅದರದೇ ಆದಂತಹ ಒಂದು ಪೊಟೆನ್ಷಿಯಲ್ ಇರುತ್ತೆ. ಅದು ಸಮಾಜಕ್ಕೆ ಹೋಗ್ತಾ ಹೋಗ್ತಾ ಸಮಾಜ ಕಲಿಸುತ್ತೆ, ಸ್ಕೂಲ್ಗೆ ಹೋದರೆ ಸ್ಕೂಲ್ ಏನೋ ಕಲಿಸುತ್ತೆ, ಫ್ರೆಂಡ್ಸ್ ಗ್ರೂಪ್ ಇನ್ನೇನೋ ಕಲಿಸುತ್ತೆ. ಸೊ ನೀವು ರೇಸಿಂಗ್ ಅನ್ನೋ ಆಸ್ಪೆಕ್ಟ್ನ ಬಿಟ್ಬಿಟ್ಟು ಯು ಜಸ್ಟ್ ಫೀಡ್ ಲವ್, ಯು ಜಸ್ಟ್ ಫೀಡ್ ಎಮೋಷನ್ಸ್, ಯು ಜಸ್ಟ್ ಫೀಡ್ ಕೇರ್, ಕನ್ಸರ್ನ್, ಇಷ್ಟನ್ನು ಮಾಡಬೇಕು ಅಷ್ಟೇನೆ. ದಿಸ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್ ಆನ್ ಹೌ ಯು ಹ್ಯಾವ್ ಟು ಪೇರೆಂಟ್. ಆ್ಯಸ್ ಫಾರ್ ಎಸ್ ಟೀಚರ್ಸ್ ಆರ್ ಕನ್ಸರ್ನ್, ಟೀಚರ್ಸ್ ಬಂದು ಭಯಂಕರ ಸ್ಟ್ರೆಸ್ ಹಾಕ್ಬಿಟ್ಟು ಎಲ್ಲರೂ ಫಸ್ಟ್ ರ್ಯಾಂಕೆ ಬರಬೇಕು ಅಂದರೆ ಹಾಕಿರೋ 4 ಸಬ್ಜೆಕ್ಟ್ಸು, ಕೊಟ್ಟಿರೋ 4 ಲೆಸನ್ಸು, ಅದನ್ನೇ ಫಸ್ಟ್ ಬರಬೇಕು ಅಂದರೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ದಂಗೆ ಯು ಆರ್ ಓನ್ಲಿ ಟ್ರೈಂಗ್ ಟು ಮೇಕ್ ಫಿಶ್ ಕ್ಲೈಂಬ್ ಅ ಟ್ರೀ. ಆಯಿತಾ, ಅದನ್ನು ಮಾಡಬಾರ್ದು. ಫಿಶ್ನ ಸ್ವಿಮ್ ಮಾಡೋಕ್ಕೆ ಬಿಡಬೇಕು, ಮಂಕಿನ ಟ್ರೀ ಕ್ಲೈಂಬ್ ಮಾಡೋಕ್ಕೆ ಬಿಡಬೇಕು. ಓನ್ಲಿ ದೆನ್ ದೇರ್ ಇಸ್ ಬ್ಯೂಟಿ, ಓನ್ಲಿ ದೆನ್ ದೇರ್ ಇಸ್ ಆ್ಯಕ್ಚುಯಲ್ ಡೈವರ್ಸಿಟಿ. ಐ ಥಿಂಕ್ ಈ ಆಸ್ಪೆಕ್ಟ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಸರ್ಟನ್ಲಿ ಎಲ್ಲ ಮಕ್ಕಳು ಚೆನ್ನಾಗೇ ಬೆಳೀತವೆ, ಸೂಸೈಡ್ ರೇಟ್ಸು ಇದೆಲ್ಲನೂ ತುಂಬ ಕಡಿಮೆ ಆಗುತ್ತೆ. ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಅಥವಾ ನನ್ನ ತಿಳುವಳಿಕೆ ಪ್ರಕಾರ ಈ ಸೂಯಿಸೈಡಲ್ ಟೆಂಡೆನ್ಸಿ ಅವ್ರಿಗೆ ಯಾಕೆ ಬರ್ತಾ ಇದೆ ಅಂದರೆ ಬಿಕಾಸ್ ದ ಪ್ರೆಷರ್ ದಟ್ ದೇ ಆರ್ ಗೆಟಿಂಗ್. ಅಕಾಡೆಮಿಕಲಿ ಅವರು ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡಬೇಕು ಅಂತ ಆಲ್ರೆಡಿ ಸೆಟ್ ಆಗಿರುತ್ತೆ. ಇಷ್ಟು ರ್ಯಾಂಕ್ ತೊಗೋಬೇಕು, ಅಥವಾ ಅವರಲ್ಲೂ ಕೂಡ ಒಂದು ರೀತಿಯ ಪೀರ್ ಪ್ರೆಷರ್ ಇರುತ್ತೆ. ನೋಡು, ಅವನು ಆ ರ್ಯಾಂಕ್ ತೊಗೊಂಡ, ನೀನು ಯಾಕೆ ಇದನ್ನು ತೊಗೊಳ್ಳಿಲ್ಲ ಅಂತ. ಆ ರೀತಿಯ ಒಂದು ಎಕ್ಸೆಸಿವ್ ಪ್ರೆಷರಿಂದ ನನ್ನ ಅನಿಸಿಕೆ ಪ್ರಕಾರ ಸೂಯಿಸೈಡಲ್ ಟೆಂಡೆನ್ಸಿ ಜಾಸ್ತಿ ಆಗ್ತಾ ಇದೆ. ಪೇರೆಂಟ್ಸ್ಗೆ, ನಾನು ಕೂಡ ಪೇರೆಂಟು, ನನ್ನ ಮಗ ಕೂಡ ಇವಾಗ 12th ಅಥವಾ 2nd PUCನಲ್ಲಿದ್ದಾನೆ. ನನ್ನ ಪರ್ಸನಲಿ ಸ್ಪೀಕಿಂಗ್, ಆತ ಅಕಾಡೆಮಿಕಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ನನಗೆ ಭಾಳ ಖುಷಿಯಾಗುತ್ತೆ. ಹಾಗಂತ ನಾನು ಅವನ ಮೇಲೆ ಯಾವುದೇ ರೀತಿಯ ಪ್ರೆಷರ್ನ ಹಾಕ್ತಾ ಇಲ್ಲ. ನಿನ್ನ ಟು ದ ಬೆಸ್ಟ್ ಆಫ್ ಯುವರ್ ಎಬಿಲಿಟಿ ನೀನು ಸ್ಟಡಿ ಮಾಡಪ್ಪ, ಇನ್ನು ಯಾವ ಔಟ್ಕಮ್ ಬರುತ್ತೋ ಅದನ್ನು ನನಗೆ ಓಕೆ, ಅದನ್ನು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿಯ ನಾನು ಅಡ್ವೈಸ್ ಅಥವಾ ರೆಕಮೆಂಡೇಷನ್ ನಾನು ಬೇರೆ ಪೇರೆಂಟ್ಸ್ಗೂ ಕೂಡ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಜೀವ ಇಂಪಾರ್ಟೆಂಟು, ಅವ್ರ ಮೇಲೆ ಎಕ್ಸೆಸಿವ್ ಪ್ರೆಷರ್ ಹಾಕಬೇಡಿ, ಅವರ ಸೂಸೈಡಲ್ ಟೆಂಡೆನ್ಸಿ ಮೂಲಕ ಕ್ರಿಯೇಟ್ ಮಾಡಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಮತ್ತೊಂದು ಕಡೆ ಈಗಾಗಲೇ ಶಿಕ್ಷಣದ ಬಗ್ಗೆ ತೆಗೆದುಕೊಳ್ಳೋದಾದರೆ ಸ್ಕೂಲ್ಗಳಲ್ಲಿ ಏನಾಗ್ತಿದೆ, ಈಗ ನೀವು ಕೂಡ ಹೇಳಿದರೆ ನಿಮಗೆ ಮಗ ಇದೆ ಅಂತ, ನೀವು ಸ್ಕೂಲ್ಗೆ ಹೋದಾಗ ಮಗನ ಬಗ್ಗೆ ಅಪ್ ಟು ಅಂದರೆ ಎಲ್ಲ ಡೀಟೇಲ್ಸ್ ಹೇಳ್ತಾರಾ, ನಿಮಗೆ ರಿಯಾಕ್ಟ್ ಮಾಡ್ತಾರಾ? ಯಾವ ಡೀಟೇಲ್ಸ್ ಅಂದರೆ ಒಂದು ನಿಮ್ಮ ಮಗು ಏನು ಮಾಡ್ತಾ ಇದೆ, ಕ್ಲಾಸಲ್ಲಿ ಹೇಗಿದೆ, ಅಥವಾ ಅವರು ಬೈದಾಗ ಮಗು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಅಥವಾ ಫ್ರೆಂಡ್ಸ್ ಜೊತೆ, ಈಗ ಎಕ್ಸಾಂಪಲ್ ಕಳೆದ ವಾರ ಕೂಡ ಮಗು ಬೇರೆ ಮಕ್ಕಳ ಜೊತೆ ಫೈಟ್ ಮಾಡುವಂಥದ್ದು, ಅದಕ್ಕೆ ಮಾನಸಿಕವಾಗಿ ನೋವಾಗಿ ಸೂಸೈಡ್ ಮಾಡ್ಕೊಂಡಿದೆ. ಇದೇ ಥರ ಬೇರೆ ಬೇರೆ ಕೇಸ್ಗಳಿರುವಂಥದ್ದು. ಸೊ ನಿಮ್ಮ ಒಂದು ಅನುಭವದ ಪ್ರಕಾರ ನನ್ನ ಮಗ ಓದಿದಂತಹ ಸ್ಕೂಲು ಮತ್ತು ಇವಾಗ ಓದ್ತಾ ಇರ್ತಕ್ಕಂಥ ಕಾಲೇಜ್ನಲ್ಲಿ 2 ರೀತಿಯ ಇಂಟ್ರಾಕ್ಷನ್ಸ್ ನಡೆಯುತ್ತೆ. ಒಂದು ಪೀರಿಯಾಡಿಕ್ ಅಲ್ಲಿ ಕಂಡಕ್ಟ್ ಮಾಡುವಂಥ
ಪಿ ಟಿ ಎಮ್, ಪೇರೆಂಟ್ ಟೀಚರ್ಸ್ ಮೀಟಿಂಗು. ಇನ್ನೊಂದು ಆ್ಯಡ್ ಹಾಕ್, ಅಂದರೆ ಏನಾದರೂ ಈ ತರಹ ಒಂದು ಸಿಚುಯೇಷನ್ ಉದ್ಭವ ಆದರೆ ಕರೀತಾರೆ, ಕರೆದ್ಬಿಟ್ಟು ಹೇಳ್ತಾರೆ, ನೋಡಿ ನಿಮ್ಮ ಮಗನಿಂದ ಅಥವಾ ನಿಮ್ಮ ಮಗನಿಗೆ ಬೇರೆಯವರಿಂದ ಈ ರೀತಿಯ ಒಂದು ಇದನ್ನು ಕ್ರಿಯೇಟ್ ಆಗಿದೆ, ಮುಂದೆ ಈ ರೀತಿ ಆಗದಲ್ಲೇ ಇರೋ ಥರ ನೋಡ್ಕೊಳ್ಳಿ ಅಂತ. ಅದು ಬಿಟ್ಟರೆ ಪೀರಿಯಾಡಿಕಲಿ ಐ ಥಿಂಕ್ ಒನ್ಸ್ ಅ ಕ್ವಾರ್ಟರ್ ಆರ್ ಸಮಥಿಂಗ್ ಆಗಲೂ ಕೂಡ ಒಂದು ಪಿ ಟಿ ಎಮ್ ಕಂಡಕ್ಟ್ ಮಾಡಿ ಈ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದಾರೆ, ಥ್ಯಾಂಕ್ಫುಲಿ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಒಪಿನಿಯನ್ ಅನ್ನ ಹೇಳ್ತಾ ಇದ್ರು. ಯಾಕಂದ್ರೆ ಪುಟ್ಟ ಪುಟ್ಟ ಮಕ್ಕಳನ್ನ ಪೋಷಕರು ಕೂಡ ಬಹಳಷ್ಟು ಕಾಳಜಿಯಿಂದ ನೋಡ್ಕೋಬೇಕಾಗುತ್ತೆ. ಹಾಗೇನೆ ಶಿಕ್ಷಣದಲ್ಲಿ ಕೂಡ ಸರಿಯಾದ ವ್ಯವಸ್ಥೆಯನ್ನ ಇರಬೇಕು. ಯಾಕಂದ್ರೆ ಪೇರೆಂಟ್ಸು ಈಗಾಗಲೇ ಬ್ಯುಸಿ ಲೈಫಲ್ಲಿ ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ತಂದು ಬಿಡ್ತಾರೆ. ಸ್ಕೂಲಲ್ಲಿ ಮಕ್ಕಳಿಗೆ ಕೊಡಬೇಕಾದಂತಹ ಕೆಲವೊಂದು ರೀತಿ ನಿಯಮಗಳಾಗಿರ್ಬೋದು, ಮಕ್ಕಳ ಮೇಲೆ ಪ್ರೆಷರ್ ಹಾಕದೆ ಆಕ್ಟಿವಿಟೀಸಲ್ಲಿ ಅವರನ್ನು ತೊಡಗಿಸೋದಾಗಿರ್ಬೋದು, ಮಕ್ಕಳಿಗೆ ಚೆನ್ನಾಗಿರ್ಬೇಕಂತ ಪೇರೆಂಟ್ಸ್ ಒಳ್ಳೆಯ ಒಂದು ಫೀಸನ್ನು ಕಟ್ಟಿರ್ತಾರೆ. ಸೊ ಆ ಫೀಸಾಗಾದರೂ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾಗುತ್ತೆ. ಅಷ್ಟು ಮಾತ್ರವಲ್ಲದೆ ಪೋಷಕರ ಪಾತ್ರ ಕೂಡ ಬಹಳಷ್ಟು ಮುಖ್ಯವಾಗಿರುತ್ತೆ. ಈಗಿನ ಬ್ಯುಸಿ ಲೈಫಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ದುಡಿತಾರೆ. ಈ ಸಂದರ್ಭದಲ್ಲಿ ಮಕ್ಕಳ ಮೇಲೆ ನಿಗಾ ಇಡುವಂತಹ ಪ್ರಕರಣಗಳು ಬಹಳಷ್ಟು ಕಡಿಮೆ ಆಗ್ತಾ ಇರುವಂಥದ್ದು. ಮನೆಗೆ ಬಂದರೆ ಸುಸ್ತಾಗುತ್ತೆ ಅಂತ ಮಕ್ಕಳನ್ನ ನೋಡದೆ ಹಾಗೆ ಬಿಟ್ಬಿಡ್ತಾರೆ. ಮಕ್ಕಳು ಮಾನಸಿಕವಾಗಿ ಕುಗ್ಗಿಡ್ತಾರೆ. ಸ್ಕೂಲಲ್ಲಿ ಒಂದು ಕಡೆ ಹೋಮ್ವರ್ಕ್ ಆಗಿರ್ಬೋದು, ಪ್ರೆಷರ್ ಲೈಫ್ ಆಗಿರ್ಬೋದು, ಹೊರಗಿನ ಚಟುವಟಿಕೆಗಳು ಇಲ್ಲದೆ, ಅಂದರೆ ಮೊದಲಿನ ಮಕ್ಕಳಿಗೆಲ್ಲ ಹೊರಾಂಗಣ ಕ್ರೀಡಾಂಗಣ ಬಗ್ಗೆ ಬಹಳಷ್ಟು ಒಂದು ಅನುಭವ ಇತ್ತು. ಬಟ್ ಈಗಿನ ಮಕ್ಕಳಿಗೆ ಮನೆಯ ಒಳಗಡೆ ಇದ್ದು ಟಿವಿ, ಮೊಬೈಲ್ ಬಿಟ್ಟರೆ ಸ್ಕೂಲ್ ಅಷ್ಟೇ ಆಗಿದೆ. ಸೊ ಹೀಗಾಗಿ ಮಕ್ಕಳ ಮೇಲೆ ಬಹಳಷ್ಟು ಕಾಳಜಿಯನ್ನು ಸಮಾಜ ವಹಿಸಬೇಕು ಅನ್ನೋದು ಬಹುತೇಕ ಮಂದಿಯ ಒಪಿನಿಯನ್ ಆಗಿತ್ತು. ಹಾಗೆಯೇ ಸರ್ಕಾರ ಕೂಡ ಮಕ್ಕಳ ಮೇಲೆ ಆದಷ್ಟು ಬೇಗ ಕಾಳಜಿಯನ್ನು ವಹಿಸಬೇಕು. ಈಗಿನ ಮಕ್ಕಳು ಮುಂದಿನ ದೇಶದ ಭವಿಷ್ಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸರ್ಕಾರ ಕೂಡ ಸೆಂಟ್ರಲ್ ಆಗಿರ್ಬೋದು, ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ನಿಗಾ ವಹಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ, ಸುನಿಲ್, ಜಿ ಕನ್ನಡ ನ್ಯೂಸ್.